ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೆಯೇ ನಾರನ್ಸ್, ಆ ಡೈಲಿ ಬ್ರೆಡ್ ಆ್ಯಂಡ್ ಆ ಡೈಲಿ ಫುಡ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಕಿಚನಲ್ಲೂ ಕೂಡ ದಿನನಿತ್ಯಕ್ಕೆ ನಮಗೆ ಬೇಕಾಗಿರುವಂಥದ್ದು ಆ ಡೈಲಿ ಬ್ರೆಡ್. ಅಂದರೆ ಅದು ಅನ್ನ ರೀತಿಯಲ್ಲೂ ಆಗಿರ್ಬೋದು, ಬ್ರೆಡ್ ರೀತಿಯಲ್ಲೂ ಆಗಿರ್ಬೋದು, ಯಾವುದು ಕೂಡ ಆಗಿರ್ಬೋದು. ಯಾವ ರುಚಿಕರವಾದಂಥ ಅಡುಗೆ ಹೇಳ್ಕೊಡ್ತಾರೆ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ರಾಧಾ ಶೆಣೈ ಅವ್ರನ್ನೇ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ನಮಗಿವತ್ತು ಯಾವ ರುಚಿಕರವಾದಂಥ ಅಡುಗೆ ನಮ್ಮ ಒಂದು ಕಿಚನಲ್ಲಿ ತಯಾರಾಗುತ್ತೆ? ಒಂದು ಸ್ವೀಟ್, ಒಂದು ಖಾರ. ಒಂದು ಸ್ವೀಟ್, ಒಂದು ಖಾರ. ಸರಿ, ಸ್ವೀಟ್ ಮತ್ತು ಖಾರ ಅಂತ ಹೇಳಿದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಊಟದ ನಂತರ ಯಾವಾಗಲೂ ಸಿಹಿ ತಿನ್ನಬೇಕು ಅಂತ ಹೇಳ್ತಾರೆ. ಸರಿ, ಹಾಗಾದರೆ ಯಾವುದು ಏನು ಅದಲ್ಲೇ ಕೇಳ್ತೀನಿ. ಓಕೆ, ಬನ್ನಿ ಕಿಚನ್ಗೆ. ಎಸ್ ಮೇಡಮ್. ಸೊ ಫಸ್ಟ್ ಈಗ ನಮಗೆ ಸ್ವೀಟಾ ಖಾರವಾ? ಫಸ್ಟ್ ಸ್ವೀಟ್ ನೋಟಲ್ಲೇ ಸ್ಟಾರ್ಟ್ ಮಾಡೋದು. ಏನು ರೆಸಿಪಿ ಇದು? ಕಾರ್ಕಳ ಕೇಕ್, ಅಂದರೆ ಗೋಧಿ ಹಿಟ್ಟಿನ ಕೇಕನ್ನು ಕಾರ್ಕಳ ಕೇಕ್. ಕೇಕ್ ಅಂದರೆ ಅವನಿಂದ ಮಾಡುವಂಥದ್ದ ಅಥವಾ ಹೇಗೆ? ಇಲ್ಲ, ಜಸ್ಟ್ ನಾವು ಶೀರಾ ಎಲ್ಲ ಮಾಡ್ತಾರೆ, ಹಾಗೇನೆ ಗೋಧಿ ಹಿಟ್ಟದು ಕೇಕ್ ಮಾಡುವಂಥದ್ದು. ಓಕೆ, ಅದಕ್ಕೆ ಗೋಧಿ ಹಿಟ್ಟಿನ ಕೇಕ್ ಇಲ್ಲಾಂದರೆ ಕಾರ್ಕಳ ಕೇಕ್ ಹಾಗೆ ಅಂತ ಹೇಳ್ತಾರೆ. ಓಕೆ, ಹೇಗೆ ಸ್ಟಾರ್ಟ್ ಮಾಡೋಣ? ಮೊದಲಿಗೆ ಗೋಧಿ ಹಿಟ್ಟನ್ನು ಫ್ರೈ ಮಾಡಬೇಕು ತುಪ್ಪದಲ್ಲಿ. ಓಕೆ, ಒಂದು ಪ್ಯಾನ್ ಬೇಕು. ಅದರ ಮೊದಲು ಗೋಡಂಬಿಯನ್ನು ಫ್ರೈ ಮಾಡಿ ಇಡ್ತೇನೆ ನಾನು. ಸೊ ಡ್ರೈ ಫ್ರೂಟ್ಸಲ್ಲಿ ಬರೀ ಗೋಡಂಬಿ ಮಾತ್ರನೇ ಇದಕ್ಕೆ ಹಾಕೊಳ್ಳೋದು? ಬೇರೆ ದ್ರಾಕ್ಷಿ ಬೇರೆ ಯಾವ ಸಹ ಹಾಕ್ಕೊಳ್ಬೋದು. ನಾನಿವತ್ತು ಗೋಡಂಬಿ ಮಾತ್ರ ಯೂಸ್ ಮಾಡ್ತಾ ಇದ್ದೇನೆ. ಓಕೆ, ಸ್ವಲ್ಪ ಬ್ರೌನಿಶ್ ಬರಬೇಕು. ಇದು ಅಂದರೆ ಈ ಮದುವೆ ಸಮಾರಂಭದಲ್ಲಿ ಹೆಚ್ಚಾಗಿ ಇದನ್ನ ಬಳಸ್ತಾರೆ. ಅಂದರೆ ಮದುವೆ ಸಮಾರಂಭದಲ್ಲಿ ಊಟಕ್ಕೆ ಅಂತಲ್ಲ, ನಾವು ಟಿಫಿನ್ ಟೈಮಲ್ಲಿ ಯೂಸ್ ಮಾಡ್ತಾರೆ. ಟಿಫಿನ್ ಟೈಮಲ್ಲಿ ಸ್ವೀಟ್ ಒಂದಿದ್ದು ಇದಕ್ಕೆ ಕೇಕನ್ನು ಯೂಸ್ ಮಾಡ್ತಾರೆ. ಆಮೇಲೆ ಎಲ್ಲ ಊಟ ಆದ ನಂತರ ಡೆಸರ್ಟ್ಸ್ ಪ್ಯಾನ್ ಬೇಕು. ಈಗ ಇದೇ ತುಪ್ಪಕ್ಕೆ ಇಷ್ಟು ತುಪ್ಪ ಸಾಕಾಗೋದಿಲ್ಲ, ಇನ್ನಷ್ಟು. ಇದು ತುಪ್ಪ ಎಷ್ಟು ಹಾಕಿದೆವು ಅಷ್ಟು. ಈಗ 1 ಕಪ್ ಗೋಧಿ ಹಿಟ್ಟು ತಗೊಂಡ್ರೆ ನಾವು 3/4 ಕಪ್ಪು ತಗೊಳ್ಬೇಕು ತುಪ್ಪ. ಓಕೆ, ಇದರದ್ದು ಮೆಜರ್ಮೆಂಟ್ 3/4 ಕಪ್ ತುಪ್ಪ, 1 ಕಪ್ ಎಷ್ಟು ನಾವು ಗೋಧಿ ಹಿಟ್ಟು ತಗೊಳ್ತೇವ ಅಷ್ಟೇ ನಾವು ಸಕ್ಕರೆ ತಗೊಳ್ಬೇಕು. ಮತ್ತೆ ಇದರದ್ದು ಡಬಲ್, ಅಂದರೆ 1 ಕಪ್ ತಗೊಂಡ್ರೆ 2 ಕಪ್ ವಾಟರ್. ಸಕ್ಕರೆ 1 ಕಪ್ ಆದರೆ ಅದರ 2 ಪಟ್ಟು ನೀರು. ಹೌದು, ಗೋಧಿ ಹಿಟ್ಟು ಅಷ್ಟೇ ತಗೊಳ್ಬೇಕು. ಈ ಮೆಜರ್ಮೆಂಟ್ ಯಾವಾಗಲೂ ಕರೆಕ್ಟಾಗಿ ಇರಬೇಕು. ಕರೆಕ್ಟ್ ಆಗಬೇಕು. ಹೌದು.
ಯೂಶುವಲಿ ಕೇಕ್ ಎಲ್ಲ ಮಾಡುವಾಗ ಮೆಜರ್ಮೆಂಟ್ಸ್ ತುಂಬಾ ಯೂಸ್ ಆಗುತ್ತೆ. ಮತ್ತು ಇದು ಸಹ ಶೀರಾ ಮಾಡುವಾಗ ಸಹ ಮೆಜರ್ಮೆಂಟ್ಸ್ ಇದ್ದರೆ ಮಾತ್ರ ಕರೆಕ್ಟ್ ಬರೋದು. ಸೊ ನನಗೆ ಅನುಭವ ಇದೆ, ನನಗೆ ಕಣ್ಣಳತೆ ಇದೆ, ಇದೆಲ್ಲ ಬೇಡ ಆಗ. ಈಗ ನಾವು ಆ್ಯಕ್ಚುಲಿ ಶೀರಕ್ಕೆಲ್ಲ ಖಾಲಿ ಸಕ್ಕರೆಯನ್ನು ಇದು ಬೆಂದ ಮೇಲೆ ನೀರು ಹಾಕಿ ಬೇಯಿಸಿ ಆಮೇಲೆ ಸಕ್ಕರೆ ಹಾಕೋದು. ಬಟ್ ಇದಕ್ಕೆ ನಾವು ಮೊದಲಿಗೆ ನೀರು ಹಾಕಿ ಬಾಯ್ಲ್ ಮಾಡಿ ಸಕ್ಕರೆ ಹಾಕಿ, ಪಾಕ ಅಲ್ಲ, ಜಸ್ಟ್ ಸಕ್ಕರೆಯನ್ನು ಕರಗಿಸಿ ಆದಮೇಲೆ ಇದಕ್ಕೆ ಹುರಿದ ಮೇಲೆ ಹಾಕುವಂಥದ್ದು. ಓಕೆ ಓಕೆ. ಹಾಗೆ ಇದು ಡಬಲ್, ಈಗ ಒಂದು ಇದು ತಗೊಳ್ಳಿ, ಇದರದ್ದು ಡಬಲ್ ಮೆಜರ್ಮೆಂಟ್ ನೀರು ಬಾಯ್ಲ್ ಮಾಡಿ ಸಕ್ಕರೆ ಹಾಕಿ. ಹಾಗಾದರೆ ಅದು ಕರಗಿಸೋದಕ್ಕೆ ಇಟ್ಕೊಳ್ಬೋದಾ? ಹಾಂ, ಹಾಕ್ಬೇಕಾ ಅಥವಾ ನೀರು ಹಾಕಬೇಕು? ಹಾಗೆ ಹಾಕ್ಲಾ? ಹಾಕಿ ಸಾಕು. ಇದು ಕುದಿ ಬಂದ ನಂತರವೇ ಇದಕ್ಕೆ ಸಕ್ಕರೆ ಹಾಕೊಳ್ಳಿ. ಇದು ಎಷ್ಟೊತ್ತು ಹುರ್ಕೊಳ್ಬೇಕಾಗುತ್ತೆ? ಇದಕ್ಕೆ ಸರಿ ಇದಾಗಿದೆಯಲ್ಲ, ಹಿಡ್ಕೊಂಡಾಗೆ ತುಪ್ಪ ಸರಿ ಬಿಡಿ ಬಿಡಿ ಹಾಕಬೇಕು, ಕಲರ್ ಬ್ರೌನಿಶ್ ಬರಬೇಕು. ಓಕೆ ಓಕೆ. ಅಂದರೆ ತುಪ್ಪ ಎಲ್ಲ ಹೀರ್ಕೊಂಡು ಡ್ರೈ ಬರುವಾಗ ಮತ್ತೆ ಸ್ವಲ್ಪ ಸರಿ ಕಲರ್ ಚೇಂಜ್ ಬಂದರೆ ಇದು ಕೇಕ್ ಬ್ರೌನಿಶ್ ಥರ, ನಮಗೆ ಈಗ ಪ್ಲಮ್ ಕೇಕ್ ಹೇಗಿರ್ತದೆ ಹಾಗೆ ಬರ್ತದೆ. ಆ ರೀತಿಯಲ್ಲೇ ಕಲರ್ ಬರ್ತದೆ. ಸ್ವಲ್ಪ ಬ್ರೌನಿಶ್ ಕಲರ್. ನಾವು ಹುರಿಯೋ ಮೇಲೆ ಡಿಪೆಂಡ್ ಆಗಿದ್ದು ಕಲರ್ ಇದ್ರದ್ದು. ನೀರಿದು ಕುದಿತಾ ಬಂತು, ಸಕ್ಕರೆ ಹಾಕೊಳ್ಳೋದ? ಹಾಂ, ಹಾಕಿ ನೀರು. ಗೋಧಿ ಹಿಟ್ಟು ನಾನು ಸ್ವಲ್ಪ ಕಮ್ಮಿ ತಗೊಂಡಿದ್ದೇನೆ, ಸೊ ಸಕ್ಕರೆನ ಅಷ್ಟೇ ಪ್ರಮಾಣದಲ್ಲಿ ತಗೊಳ್ತಿದ್ದೇನೆ. ಪಾಕ ಬರೋ ಅವಶ್ಯಕತೆ ಇಲ್ಲ, ಕರಗಿದ್ರೆ ಸಾಕು. ಇದೀಗ ಮಾಡಿದ ಈ ಕೇಕನ್ನು ನಾವು ಸಾಧಾರಣ ಎಷ್ಟು ದಿನ ಇಡೋದಕ್ಕೆ ಸಾಧ್ಯ? ಹಾಂ, ಇಡ್ಬೋದು. ಈಗ ಸರಿ ನಾವು ಸಕ್ಕರೆ ಪಾಕ ಮಾಡಿ ಇಟ್ಕೊಳ್ತೇವಲ್ಲ, ಅದು ಒಂದು 2-3 ದಿನ ಇಡ್ಬೋದು. ಇದ್ರೆ ಸೇಮ್ ಡೇ ಖಾಲಿ ಆಗಬೇಕಾ? ಸೇಮ್ ಡೇ ಅಂದರೆ ಪಾಕದ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಪಾಕ ಕಮ್ಮಿ ಆದರೆ ಸ್ವಲ್ಪ ಹಾಳಾಗೋದು ಬೇಗ. ಪಾಕ ಜಾಸ್ತಿ ಸ್ಟ್ರಾಂಗ್ ತುಂಬ ಇದಿದ್ರೆ, ಪಾಕ ಸರಿ ಬಂದರೆ 2-3 ದಿನ ಇಡ್ಬೋದು ನಾವು. ಇದು ಒಳ್ಳೆ ಕುದೀತಾ ಇದೆ. ಇದು ಆಯ್ತಾ ಹೇಗೆ? ಇನ್ನು ಪಾಕ ಬರಬೇಕಾ? ಇಲ್ಲ, ಸಾಕು ಸಾಕು. ಆಫ್ ಮಾಡಲಾ? ಇದು ಫ್ರೈ ಆಯಿತು. ನಮಗೆ ಘಮ್ ಅಂತೇಳಿ ಪರಿಮಳ ಬರ್ತಾ ಇದೆ. ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಕಲರ್ ಸಹ ಚೇಂಜ್ ಆಯಿತು, ಮತ್ತೆ ಟೆಕ್ಸ್ಚರ್ ಸಹ ಚೇಂಜ್ ಆಯಿತು. ಈಗ ಸ್ವಲ್ಪ ಅಂದರೆ ಉಡಿ ಉಡಿ ಬರ್ತಾ ಇದೆ. ಹಾಂ, ಈಗ ಮಾಡಿದ ಸಕ್ಕರೆ ಪಾಕ ಇದಕ್ಕೆ ಮಿಕ್ಸ್ ಮಾಡಲಿಕ್ಕೆ. ಎಲ್ಲ ಒಟ್ಟಿಗೆ ಹಾಕಬೇಕಾ? ಸ್ವಲ್ಪ 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 ಹಾಕಿ, ಸ್ವಲ್ಪ ಸ್ವಲ್ಪ ಹಾಕಿ. ಹಾಕ್ಬೇಕಾ? ಹಾಕಿ. ಬೇಗ ಬೇಗ ಹಾಕಬೇಕಾ? ಪರವಾಗಿಲ್ಲ. ಇಲ್ಲ, ಪರವಾಗಿಲ್ಲ. ಈ ಕೆಲವು ಸರಿ ಜಾಮೂನ್ ಮಾಡಿದಾಗ ಅದರ ಒಂದು ಜೀರ ಈ ಥರ ಉಳ್ಕೊಳ್ಳುತ್ತೆ. ಅವಾಗ ಯಾವಾಗಲೂ ಅಂದ್ಕೊಳ್ತಾ ಇರ್ತೀವಿ, ಇದರಲ್ಲಿ ಏನು ಮಾಡಲಿ ಅಂತ. ಈ ಥರ ಮಾಡ್ಬೋದಾ ಅಂತ ಅಲ್ಲ? ಅದು ಸ್ವಲ್ಪ ಪಾಕ ಬಂದಿರುತ್ತೆ, ಬಟ್ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೋದು. ಅಂದರೆ ನಾವು ಹೆಂಗಸರಿಗೆ ಮನೇಲಿ ಏನು ವೇಸ್ಟ್ ಆಗುತ್ತೆ ಅದರಲ್ಲಿ ಇನ್ನೊಂದು ಏನಾದರೂ ಆಗುತ್ತಾ ಏನೋ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ? ಆ ಥರ ಮಾಡಿದ್ರೇ ಒಂದು ಮನೆಯಲ್ಲಿ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ. ಯಾವುದು ಕೂಡ ಆಹಾರವನ್ನು ವೇಸ್ಟ್ ಮಾಡಬಾರ್ದು. ಅಂದರೆ ನಾವು ಈಗ ಬೇಯಿಸಿದ ಆಹಾರವನ್ನು ವೇಸ್ಟ್ ಮಾಡಬೇಡಿ ಹೇಳ್ತೇವೆ, ಬಟ್ ಇದು ಸಹ ಒಂದು ವೇಸ್ಟಿಂಗ್ ಫುಡ್ಡನ್ನು ನಾವು ಪ್ರಿವೆಂಟ್ ಮಾಡುವಂಥಲ್ವಾ. ಈಗ ಎಲ್ಲ ಸಕ್ಕರೆ ಮತ್ತು ತುಪ್ಪ ಎಲ್ಲ ಎಳ್ಕೊಂಡಿದ್ದೀರಿ. ಈಗ ಸ್ವಲ್ಪ ಹೊತ್ತಾದ ಮೇಲೆ ತುಪ್ಪ ಸೈಡಿಗೆ ಬಿಡ್ತದೆ. ಆ ಟೈಮಲ್ಲಿ ಇದನ್ನು ರೆಡಿ ಆಯ್ತು ಅಂತ ಗೊತ್ತಾಯ್ತು. ಅದು ರೆಡಿ ಆಯಿತು ಅಂತ ಗೊತ್ತಾಗೋದು ತುಪ್ಪ ಬಿಟ್ಕೊಳ್ತಾರೆ. ತುಪ್ಪ ಬಿಟ್ಕೊಳ್ಬೇಕು. ಈಗ ಫ್ಲೇವರಿಗೆ ಸ್ವಲ್ಪ ಕಾರ್ಡಮಮ್ ಹಾಕ್ತಾ ಇದ್ದೇನೆ, ಏಲಕ್ಕಿ ಹುಡಿ, ಏಲಕ್ಕಿ ಪೌಡ್ರ್. ಮೊದಲಿಗೆ ನಾವು ಇದು ಕೇಕ್ ಅಂದರೆ ವಿದೌಟ್
ಎಗ್ ಕೇಕ್ ವಜನೆ ಪೂಜೆಗೆಲ್ಲ ಇದು ಮಾಡುವಾಗ ಸರ್ವ್ ಮಾಡುವಾಗ ಎಣಿಸಿದ್ದೆವು ಯಾವ ರೀತಿ ಇರ್ಬೋದು ಅಂತೇಳಿ. ಬಟ್ ಇದು ಟ್ರೆಡಿಷನಲಿ ನಾವು ಶೀರದ ಬದಲು ನಾವು ಇದು ಕೇಕ್ ಅಂತ ಮೆನ್ಷನ್ ಮಾಡ್ತಿರ್ತೇವೆ. ಸೊ ಫಸ್ಟ್ ಪೂಜೆಗೆಲ್ಲ ಕೇಕ್ ಅಂತ ಕೊಡುವಾಗ ನಿಮ್ಗೆ ಹಾಗೆ ಅನ್ನಿಸ್ತಾ ಇತ್ತೇನೋ ಮಾಡಿರ್ಬೋದು ಕೇಕ್ ಅಂತೇಳಿ. ಓಕೆ, ವಿದೌಟ್ ಎಗ್ಲೆಸ್ ಕೇಕ್ ಅಂತ ನಾವು ಮೆನ್ಷನ್ ಮಾಡಲಿಕ್ಕೆ ಸಹ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದಲ್ಲ. ಓವನಿಗೆ ಹಾಕ್ಬೇಕು ಕೇಕ್ ಅಂದ್ರೆ ನಾವು ಹಾಗೇನೆ ಮೆನ್ಷನ್ ಮಾಡೋದು. ಬಟ್ ಕೇಕ್ ಅಂದ್ರೆ ನಮ್ಗೆ ಹೀಗೆ ಮಾಡುವಾಗ ಈ ರೀತಿಯಾಗಿ ಹುಡಿ ಆಗಿ ಬರಬೇಕಲ್ಲ. ಈಗ ಕಾರ್ಕಳ ಕೇಕ್ ರೆಡಿ ಆಗಿದೆ. ವಾರೆ ವಾ, ಸೂಪರ್. ಸೊ ನೀವು ಹೇಳಿದ ಪ್ರಕಾರ ಶೀರಾ ರೀತಿಯಲ್ಲಿ ಆಫ್ ಮಾಡಲಾ? ಶೀರಾ ರೀತಿಯಲ್ಲೇ ಬಂದಿದೆ. ಹೌದು, ಆದರೆ ಹುಡಿ ಇನ್ನೂ ಡ್ರೈ ಅಲ್ವಾ? ಹೌದು. ಬಿಸಿ ಕಾರ್ಕಳ ಕೇಕ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಬಟ್ ಇದು ಬಿಸಿನೇ ತಿನ್ನಬೇಕಾ ಹೇಗೆ ಸಹ ಆಗುತ್ತೆ? ಥ್ಯಾಂಕ್ ಯು ಸೋ ಮಚ್. ಸೊ ಎಗ್ಲೆಸ್ ಕೇಕ್ ಅಥವಾ ಅವನಿಂದ ಅಲ್ಲ, ಕುಕ್ಕರಲ್ಲೂ ಅಲ್ಲ, ಹೇಗೋ ಅಲ್ಲ, ಬರೀ ಬಾಣಲೆಯಲ್ಲಿ ತಯಾರಾದಂಥ ಈ ಒಂದು ಕೇಕ್. ಸೊ ದಿಸ್ ಇಸ್ ಕಾರ್ಕಳ ಕೇಕ್. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕಾರ್ಕಳ ಕೇಕ್ ತಯಾರಿಸೋ ವಿಧಾನ: ಮೊದಲು ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಗೋಡಂಬಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ 3/4 ಕಪ್ನಷ್ಟು ತುಪ್ಪವನ್ನು ಬಿಸಿ ಮಾಡಿಕೊಂಡು 1 ಕಪ್ ಗೋಧಿ ಹಿಟ್ಟನ್ನು ಘಮ ಬರುವವರೆಗೂ ಹುರಿಯಿರಿ. ಇನ್ನೊಂದೆಡೆ 2 ಕಪ್ ನೀರನ್ನು ಬಿಸಿ ಮಾಡಿಕೊಂಡು 1 ಕಪ್ ಸಕ್ಕರೆ ಸೇರಿಸಿ ಕರಗಿಸಿ. ಆನಂತರ ಸ್ವಲ್ಪವೇ ಸಕ್ಕರೆ ಪಾಕ ಸೇರಿಸಿ ಮಗುಚುತ್ತಾ ಬೇಯಿಸಿ. ಬಳಿಕ ಏಲಕ್ಕಿ ಪುಡಿ ಸೇರಿಸಿ 1-2 ನಿಮಿಷ ಬೇಯಿಸಿಕೊಳ್ಳಿ. ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದ ಗೋಡಂಬಿಯಿಂದ ಅಲಂಕರಿಸಿ ಸರ್ವ್ ಮಾಡಿ. ಕಾರ್ಕಳ ಕೇಕ್ ಬಿಸಿ ಆದಂಥ ಕಾರ್ಕಳ ಕೇಕ್ ಅಂತೂ ರೆಡಿಯಾಗಿದೆ. ಸೊ ಅದು ತಣ್ಣಗಾದ್ಮೇಲೆ ಆರಾಮ್ಸೆ ಕೂತ್ಕೊಂಡು ಟೇಸ್ಟ್ ನೋಡ್ತೀನಿ. ನೆಕ್ಸ್ಟ್ ಖಾರ ರೆಸಿಪಿ ಏನೋ ತಯಾರಾಗುತ್ತೆ. ಯಾವ ರೆಸಿಪಿ ಏನೂ ಗೊತ್ತಿಲ್ಲ, ಅವ್ರು ತಯಾರಿ ಮಾಡ್ಕೊಡೋಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮನ್ ತೂರ್ ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೆಯೇ ನಾರನ್ಸಾ ಡೈಲಿ ಬ್ರೆಡ್ ಆ್ಯಂಡ್ ಆ ಡೈಲಿ ಫುಡ್. ಸೊ ಒಂದು ಸ್ವೀಟ್ ನೋಟಲ್ಲಿ ಸ್ವೀಟ್ ರೆಡಿ ಆಯಿತು. ಈಗ ಯಾವ ರೆಸಿಪಿ? ಖಾರ ರೆಸಿಪಿ. ಖಾರ ಅಂದರೆ ನಂಗೆ ತುಂಬ ಇಷ್ಟ, ಸ್ವೀಟ್ ಅಂದರೂ ಇಷ್ಟ. ಅಂದರೆ ಒಟ್ಟಲ್ಲಿ ಏನೇ ರುಚಿಕರವಾದಂಥ ಖಾದ್ಯಗಳು ಅಂದರೆ ನಂಗೆ ತುಂಬ ಇಷ್ಟ. ಈಗ ಯಾವ ಖಾರ ರೆಸಿಪಿ ಮಾಡ್ತಾರೆ ಬನ್ನಿ ಅವ್ರನ್ನ ಕೇಳೋಣ. ಎಸ್ ಮೇಡಮ್, ಈಗ ಯಾವ ರೆಸಿಪಿಯನ್ನು ನಮಗೆ ಹೇಳ್ಕೊಡ್ತಿದ್ದೀರಿ? ಸೋಯಾ ರೋಸ್ಟ್ ಅಂತೇಳಿ. ಸೋಯಾ ರೋಸ್ಟ್. ಓಕೆ, ಇದು ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ ಅಥವಾ ಸ್ಟಾರ್ಟರ್ಸಾ ಹೇಗೆ? ಇಲ್ಲ, ಇದು ಊಟಕ್ಕೆ ಯೂಸ್ ಮಾಡ್ಬೋದು ಅಥವಾ ಚಪಾತಿ ದೋಸೆ ಒಟ್ಟಿಗೆ ಅದ್ರ ಜೊತೆಗೂ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿ ಇದು ಮಾಡ್ಬೋದು. ಓಕೆ, ಸೊ ಸೋಯಾ ಚಂಕ್ಸಿಂದ ಮಾಡೋದು ಸೋಯಾ ರೋಸ್ಟ್. ಆಸಮ್. ಸರಿ, ಸ್ಟಾರ್ಟ್ ಮಾಡೋಣ. ಹೇಗೆ? ನಾನು ಸೋಯಾ ಚಂಕ್ ತಗೊಂಡಿದ್ದೇನೆ. ಇದು ಆಲ್ರೆಡಿ ಒಂದು 10 ನಿಮಿಷ ನೀರಲ್ಲಿ ಮುಳುಗಿಸಿಟ್ಟಿದ್ದು. ಇದನ್ನೀಗ ಬೇಯಿಸ್ಬೇಕು, 10 ಮಿನಿಟ್ಸ್ ಬೇಯಿಸ್ಕೊಳ್ಬೇಕು. ಸೊ ನೀರು ಏನಾದರೂ ಹಾಕಬೇಕು? ನೀರು ಹಾಕಬೇಕು. ಸಾಕು. ಸೊ ಕೆಲವು ಸರಿ ನಾವು ಹೀಗೆ ಬಿಸಿನೀರಲ್ಲಿ ಹಾಕಿಟ್ರು ಕೂಡ ಅದು ಬೆಂದಿರುತ್ತೆ. ಸೊ ಅಷ್ಟು ಸಾಕಾಗುತ್ತಾ ಅಥವಾ ಅದನ್ನು ಬೇಯಿಸಿನೇ? ಇಲ್ಲ, ಇದು ಬೇಯಿಸ್ಕೊಂಡೇ ಮಾಡಬೇಕು. ಓಕೆ,
ಅಷ್ಟು ಆ ಥರ ಬಿಸಿನೀರಲ್ಲಿ ನೆನೆಸಿಟ್ಟು ಅದು ಸಾಕಾಗಲ್ಲ. ಇಲ್ಲ, ಅಂದರೆ ನಾವು ಈಗ ಮಸಾಲೆ ಹಾಕಿದ ಮೇಲೆ ಜಸ್ಟ್ ಅದನ್ನು ಗ್ರೇವಿಯನ್ನು ಖಾಲಿ ಕುದಿಸ್ಲಿಕ್ಕೆ ಮಾತ್ರ ಇದು ಮಾಡಿದ್ದು. ಅದರ ಮೊದಲೇ ಎಲ್ಲ ಬೇಯಿಸಿ ಮಾಡಿ ರೆಡಿ ಮಾಡಿ. ಓಕೆ, ನೀರು ಬಾಯ್ಲ್ ಆಯಿತು. ನಾನು ಸೋಯಾ ಚಂಕನ್ನು ಹಾಕ್ತಾ ಇದ್ದೇನೆ. ಈಗ ಸೋಯಾ ಚಂಕಿಗೆ ಜಸ್ಟ್ ಉಪ್ಪು ಆಗುವಾಗೆ ಸ್ವಲ್ಪ ಉಪ್ಪನ್ನು ಹಾಕಿದೆ. ಸ್ವಲ್ಪ ಸೋಯಾ ಎಲ್ಲ ಸಹ ಟೇಸ್ಟ್ ಆಗ್ತದೆ. ಇಲ್ಲದ್ರೆ ಮಸಾಲೆ ಒಳಗೆ ಉಪ್ಪು ತಗೊಳ್ಳೋದು ಸ್ವಲ್ಪ ಇದು ಕಮ್ಮಿ, ಇದರಲ್ಲಿ ಸಪ್ಪೆ ಅನ್ಸುತ್ತೆ. ಸೊ ನಾವು ಇದಕ್ಕೆ ಪದಾರ್ಥಕ್ಕೆ ಹಾಕುವಷ್ಟಲ್ಲ, ಸ್ವಲ್ಪ ಇದೆ ಅದಕ್ಕೆ ಇಡಿಸುವಷ್ಟು ಜಸ್ಟ್ ಸ್ವಲ್ಪ ಮತ್ತು ಪದಾರ್ಥಕ್ಕೆ ಸ್ವಲ್ಪ ಕಮ್ಮಿ ಹಾಕಿದ್ರೆ ಸಾಕು. ಇದು 10 ಮಿನಿಟ್ಸ್ ಬಾಯ್ಲ್ ಆಗಬೇಕು. ಲಿಡ್ ಇಡಬೇಕಾ? ಹಾಂ. ಸೊ ಎಲ್ಲವೂ ಇದು ಬೆಂದ ನಂತರ ಮತ್ತೆ ಕೆಲಸವಾ ಹೇಗೆ? ಇಲ್ಲ, ಇದನ್ನು ಇನ್ನೊಂದು ಇದರಲ್ಲಿ ಇಟ್ಟು ಗ್ಯಾಸ್ ಇದೆ, ಸ್ಟವಲ್ಲಿ ಇಟ್ಟು. ಸೊ ನೆಕ್ಸ್ಟ್ ಇನ್ನೂ ಕೆಲಸ ಇದೆ. ಸರಿ, ಹಾಗಾದರೆ ಅದು ಬೇಯ್ತಾ ಇರುತ್ತೆ, ನಾವು ಇನ್ನಿತರ ಕೆಲಸ ಮಾಡ್ಕೊಳ್ಬೋದು. ನೆಕ್ಸ್ಟಿಗೆ ಇನ್ನು ಈಗ ಏನು ಇಡಲಿ? ಫ್ರೈ ಮಾಡುವಂಥದ್ದು. ಇದು ಬಣಲೆ ಸಾಕಾ? ಸಾಕು. ಹಾಂ. ಇದಕ್ಕೆ ಆಯಿಲ್ ಏನಾದರೂ ಹಾಕ್ಬೇಕಾ ಹೇಗೆ? ಆಯಿಲ್ ಇಲ್ಲ, ವಿದೌಟ್ ಆಯಿಲ್. ಕೊತ್ತಂಬರಿ. ಕೊತ್ತಂಬರಿ ಯಾವಾಗಲೂ ಸ್ವಲ್ಪ ಜಾಸ್ತಿನೇ. ಜೀರಿಗೆ. ನಾವು ಇದಕ್ಕೆ ಬಡೆ ಸೊಪ್ಪು ಹೇಳ್ತೇವೆ. ಬಡೆ ಸೊಪ್ಪು ಕೂಡ ಬಡೆ ಸೊಪ್ಪು ಸ್ವಲ್ಪ, ಕರಿಮೆಣಸು, ಆಮೇಲೆ ದಾಲ್ಚಿನ್ನಿ ಚಕ್ಕೆ ಗರಂ ಮಸಾಲದ ಪರಿಮಳ ಬರಲಿಕ್ಕೆ, ಮತ್ತು ಇದು ಲೀಫನ್ನು ಹಾಕ್ತಿದ್ದೇನೆ. ಮತ್ತು ಲವಂಗ ಒಂದು 2-3 ಲವಂಗದ್ದು. ಓಕೆ, ಚಕ್ಕೆ, ಲವಂಗ, ಏಲಕ್ಕಿ, ಧನಿಯಾ, ಜೀರಿಗೆ, ಬಡೆ ಸೊಪ್ಪು ಮತ್ತು ಪತ್ತ. ಮತ್ತು ಇದಕ್ಕೆ ನಾವು ಯೂಸ್ ಮಾಡುವಂಥದ್ದು ಒಣ ಕೊಬ್ಬರಿ. ಎಲ್ಲವನ್ನು ಒಂದಾದ್ಮೇಲೆ ಒಂದು ಹಾಕ್ಕೊಂಡು ಅದನ್ನು ಫ್ರೈ ಮಾಡಬೇಕು. ಆಮೇಲೆ ಇದರಲ್ಲಿ ಮೆಣಸು, ಈಗ ಉದ್ದ ಮೆಣಸು ಹೇಳ್ತೇವೆ, ಅದನ್ನು ನಮಗೆ ಎಷ್ಟು ಖಾರ ಬೇಕೋ ಅಷ್ಟೇ. ಇದು ಡ್ರೈ ಮಸಾಲ ಮಾಡುವಂಥದ್ದು. ಸೊ ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್, ನಾನು ಈ ಸೋಯಾ ಚಂಕ್ಸನ್ನು ತಿನ್ನುವಾಗ, ಸೊ ನಾನು ಬಹುಶಃ ಸ್ಕೂಲಲ್ಲಿದ್ದೆ. ಸೊ ಆವಾಗ ಸೋಯಾ ಚಂಕ್ಸ್ ಸ್ಟಾರ್ಟಿಂಗಲ್ಲಿ ಬಂದದ್ದು. ಆಗ ಪುಲಾವಲ್ಲಿ ಇದ್ದಿರುವಾಗ ಚಿಕನನ್ನು ಈ ಥರ ರೌಂಡ್ ಮಾಡಿ ಹಾಕಿದಾರಲ್ಲ ಅಂತ. ಸೊ ಏನಿದು ಏನೋ ಅಂತ ನನಗೆ ಏನಂತ ಗೊತ್ತಿರಲಿಲ್ಲ. ಅದರ ನಂತರ ಅದರ ರುಚಿ ಗೊತ್ತಾದ ಮೇಲೆ ಇದು ಸೋಯಾ ಚಂಕ್ಸ್ ಅಂದರೆ ಎಲ್ಲ ಹೇಳಿದ್ರು ಇದು ಸೋಯಾ ಚಂಕ್ಸ್ ಅಂತೇಳಿ. ಅದರ ನಂತರ ಪುಲಾವ್ಗೆ ಅದಿಲ್ಲ ಆದರೆ ಅದೊಂಥರ ಟೇಸ್ಟೇ ಇರೋದಿಲ್ಲ. ಇದು ಸರಿ ತಣ್ಣದ ಮೇಲೆ ಮಿಕ್ಸಿಯಲ್ಲಿ ಹಾಕಿ. ಓಕೆ, ಇದು ಬೆಂದಿರುತ್ತಲ್ಲ, ಆಫ್ ಮಾಡೋಣ. ಈಗ ಇದರ ನೀರನ್ನು ಸೋಸಲಿಕ್ಕೆ ಸ್ಟ್ರೈನರಲ್ಲಿ ಹಾಕಿ ಇಡಬೇಕು. ಬೆಂದಿದೆ ಇದು ಕರೆಕ್ಟೇ. ಸೊ ಬೇಯಿಸಿದ್ದನ್ನು ಕೆಲವು ಸರಿ ನೀರು ಹಿಂಡಿ ತೆಗಿಬೇಕು ಎಲ್ಲ ಹೇಳ್ತಾರೆ. ಇದ್ರದ್ದು ಆ ಥರ ಏನಾದರೂ ಮಾಡ್ಕೊಳ್ಬೇಕಾ? ಇಲ್ಲ, ಹಾಗೇನಿಲ್ಲ. ಓಕೆ, ಸೊ ಇದು ಕೂಡ ತಣ್ಣಗಾಯಿತು, ಪೌಡ್ರ್ ಮಾಡ್ಕೊಳ್ಳೋದಾ? ಹಾಂ, ಸೊ ಫೈನ್ ಪೌಡರ್. ಹಾಂ, ನೀರು ಹಾಕಲಿಕ್ಕಿಲ್ಲ, ಫೈನ್ ಪೌಡರ್. ಸಾಕು. ಮೊದಲಿಗೆ ಇದಕ್ಕೆ ಎಣ್ಣೆ ಹಾಕಬೇಕು. ಆಮೇಲೆ ಎಣ್ಣೆಯಲ್ಲಿ ಈರುಳ್ಳಿ ಹುರಿಲಿಕ್ಕಿದೆಯಾ? ಹಾಗಾದರೆ ಎಣ್ಣೆ ಹಾಕೊಂಬೇಡ. ಐ ಗೆಸ್ ಫಸ್ಟ್ ಗ್ಯಾಸ್ ಆನ್ ಮಾಡ್ಕೊಳ್ಬೇಕು. ಸೊ ನಿಮಗೆ ತಿಳಿದೇ ಇದೆ, ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ?
ಈಗ ಎಣ್ಣೆ ಬಿಸಿ ಆಯಿತು. ಓಕೆ. ಮೊದಲಿಗೆ ನೀರುಳ್ಳಿ ಹಾಕಿ ಅರ್ಧ ಫ್ರೈ ಆಗುವಾಗ ಟೊಮೆಟೊ ಹಾಕುವಂಥದ್ದು. ನಾನು 2 ನೀರುಳ್ಳಿ ತೊಗೊಂಡಿದ್ದೇನೆ. ಇದು ಗ್ರೇವಿಶ್ ಬರುತ್ತೆ, ಸ್ವಲ್ಪ ಡ್ರೈ ಸ್ವಲ್ಪ ಡ್ರೈ ಇರುತ್ತೆ. ಹಾಂ. ಸೊ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಹುರಿಬೇಕಾ? ಸ್ವಲ್ಪ ಲೈಟ್ ಪಿಂಕ್ ಆದರೆ ಆಯಿತು. ಲೈಟ್ ಪಿಂಕ್ ಆದರೆ ಸಾಕು. ಈಗ ಹುರಿದಿದೆ ಕರೆಕ್ಟ್ಲಿ. ಟೊಮೆಟೊ ಮತ್ತು ಈರುಳ್ಳಿ 2 ತಗೊಂಡೆ, ಸೇಮ್ ಮಾಡ್ತೇನೆ. ಆಮೇಲೆ ನಾನು ಹುಳಿ ತಗೊಳ್ಳಿಲ್ಲ, ಯಾಕೆಂದರೆ ಟೊಮೆಟೊದು ಹುಳಿ ಸಾಕಾಗ್ತದೆ. ತೀರಾ ಹುಳಿ ಬೇಕು ಅಂತಲ್ಲ, ಲೈಟ್ ಆಗಿ. ಅಂದರೆ ನಾವು ಮೆಣಸು ಕೂಡ ಅಷ್ಟು ಯೂಸ್ ಮಾಡಲಿಲ್ಲ, ಒಂದು 5-6 ಇದಕ್ಕೆ ಮೆಣಸಿಗೆ ಇದಿಷ್ಟು ಅಷ್ಟು ಸಾಕಾಗುತ್ತೆ. ಈ ಟೈಮಲ್ಲಿ ನಾವು ಸ್ವಲ್ಪ ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ಸಾಫ್ಟ್ ಆಗ್ತದೆ. ಓಕೆ. ಸೊ ಅದಕ್ಕೂ ಕೂಡ ನಾವು ಉಪ್ಪು ಹಾಕಿದ್ದೀವಿ, ಹಾಗಾಗಿ ನೋಡಿಕೊಂಡು ಇದು ಮಾಡಬೇಕಾಗುತ್ತೆ. ಅದೇ ಹೇಳೋದಲ್ಲ, ಈ ಉಪ್ಪು ಹುಳಿ ಖಾರ ಅದು ಬ್ಯಾಲೆನ್ಸ್ ಆಗಿದ್ರೆ ಮಾತ್ರ ಯಾವುದೇ ಡಿಶ್ ಕರೆಕ್ಟಾಗಿ ಬರೋದು. ಸೊ ಹುಳಿ ಕೂಡ ಇದೆ ಅಂತ ಹೇಳಿ ಹೆಚ್ಚಿಗೆ ಟೊಮ್ಯಾಟೊ, ಹುಣಸೆ ಹಣ್ಣು ಇದನ್ನೆಲ್ಲ ಹಾಕಿದರೆ ತೀರಾ ಹುಳಿ ಅನ್ಸಿದ್ರೂ ಕೂಡ ಟೇಸ್ಟ್ ಕಳೆದೋಗುತ್ತೆ. ಕ್ಯಾಪ್ಸಿಕಮ್ ಹಾಕೋಕ್ಕೆ. ಇದು ಟೊಮ್ಯಾಟೊ ಪೂರ್ತಿ ಬೆಂದು ಮ್ಯಾಶ್ ಆಗಬೇಕಾ ಅಥವಾ ಸ್ವಲ್ಪ ಹಾಗೆ ಉಳ್ಕೊಂಡ್ರೂ ತೊಂದರೆ ಇಲ್ಲ? ಮ್ಯಾಶ್ ಆಗಬೇಕು. ಓಕೆ, ಮ್ಯಾಶ್. ಆಮೇಲೆ ಈಗ ನಾನು ಇದನ್ನು ಹಾಕಿದ್ಮೇಲೆ ಸ್ವಲ್ಪ ಮಸಾಲಾನ ಅದರಲ್ಲಿ ಫ್ರೈ ಮಾಡ್ತೇನೆ. ಆವಾಗ ಆ ಟೈಮಲ್ಲಿ ಎಲ್ಲ ಸ್ಮ್ಯಾಶ್ ಆಗ್ತದೆ. ಹೆಚ್ಚಾಗಿ ಮಹಿಳೆಯರಿಗೆ ಫ್ಯಾಮಿಲಿ ಜೊತೆಗೆ ಹೋಗುವಾಗ ನೀವೇನೇ ಮಂಚೂರಿ ತಗೊಳ್ಳಿ, ಏನೇ ತಗೊಳ್ಳಿ, ಪನ್ನೀರ್ ತಗೊಳ್ಳಿ, ಚಿಕನ್ ತಗೊಳ್ಳಿ, ಅದೆಲ್ಲ ಖಾಲಿ ಆಗಿರುತ್ತೆ. ಲಾಸ್ಟಿಗೆ ಉಳಿಯುವಂಥದ್ದು ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್. ಸೊ ಅದು ಹೆಚ್ಚಾಗಿ ಲಾಸ್ಟಿಗೆ ತಾಯಂದ್ರು, ಲೇಡೀಸ್ ಇವರೇ ಇದನ್ನ ತಿನ್ಬೇಕಾಗಿ. ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಆಪ್ಷನ್ ಇರುತ್ತೆ, ಕೆಲವರಿಗೆ ಹೆಚ್ಚು ಬೇಯಬೇಕು, ಕೆಲವರಿಗೆ ಕಮ್ಮಿ ಬೇಯಬೇಕು, ಹಾಗೆ ಇಲ್ಲ ಬೇಯ್ದಿದ್ರೆ ಅದನ್ನು ಹಾಗೆ ಇಡ್ತಾರೆ. ಹೌದು, ಇದಾಯ್ತು. ಈಗ ಎಸ್, ರುಬ್ಬಿದ ಮಸಾಲೆನೇ ಆ್ಯಡ್ ಮಾಡ್ತಿದ್ದೇನೆ. ಬೇರೆ ಗರಂ ಮಸಾಲ ಹಾಕಿದ್ರಿಂದ ಇದರೊಟ್ಟಿಗೆ ಸ್ವಲ್ಪ ಫ್ರೈ ಮಾಡೋದ್ರಿಂದ ಸ್ವಲ್ಪ ಸ್ಮೆಲ್ ಇದಕ್ಕೆ ಸಿಗಬೇಕು. ಆ್ಯಕ್ಚುಲಿ ಅರೋಮಾ ತುಂಬ ಚೆನ್ನಾಗಿ ಬರ್ತಾ ಇದೆ. ಒಳ್ಳೆ ಅರೋಮ್ಯಾಟಿಕ್ ಮಸಾಲ. ನಾವು ಗರಂ ಮಸಾಲ ಪುಡಿಯನ್ನು ಯೂಸ್ ಮಾಡೋದಕ್ಕಿಂತ ಹೀಗೆ ಮಾಡಿದ್ರೆ ತುಂಬ ಅರೋಮ್ಯಾಟಿಕ್ ಆಗ್ತದೆ. ಬಟ್ ಈ ಥರ ಎಲ್ಲ ಹುರಿದು ಎಲ್ಲ ಮಾಡೋದಕ್ಕೆ ಯಾರಿಗೆಲ್ಲ ಟೈಮ್ ಇಲ್ಲ, ಅದು ಬೆಸ್ಟ್ ಅಂತ ಹೇಳಿದ್ರೆ ನಮ್ಮ ಅರುಣಾ ಮಸಾಲದವರ ಯಾವುದೇ ಪೌಡರ್ಸ್ ತಗೊಳ್ಳಿ, ನಿಮಗೆ ಈಗ ತಾನೇ ನೀವು ಪುಡಿ ಮಾಡಿ ಹಾಕಿದ ಹಾಗೆ ಒಳ್ಳೆ ಅರೋಮಾ ಬರುವಂಥದ್ದು. ಗರಂ ಮಸಾಲ ಆಗಿರಲಿ, ಚಿಲ್ಲಿ ಪೌಡರ್ ಹಾಕಿದರೆ ಒಳ್ಳೆ ಕಲರ್ ಎಲ್ಲವೂ. ಆಮೇಲೆ ಚಿಲ್ಲಿ ಪೌಡರ್ ಇದೆಯಲ್ಲ, ಅದು ಅರುಣ ಮಸಾಲದಷ್ಟು ಟೇಸ್ಟ್ ಯಾವುದು ಸಹ ಇಲ್ಲ. ಬೇರೆ ಚಿಲ್ಲಿ ಮಸಾಲ ತುಂಬ ಅಂದರೆ ಖಾರ ತುಂಬ ಇದು ಎಲ್ಲವೂ ಹೆಲ್ದಿ. ಬೇರೆ ಯೂಸ್ ಮಾಡಿದರೆ ನಮ್ಗೆ ಇದು ಯೂಸ್ ಮಾಡಿ ಬೇರೆ ಯೂಸ್ ಮಾಡಿದರೆ ಹೊಟ್ಟೆ ಸ್ವಲ್ಪ ಈಗ ಇದಕ್ಕೆ ಅರಸಿನ ಪುಡಿ, ಆಮೇಲೆ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಬೇಕು. ಆಮೇಲೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೊತ್ತಿಗೆ ಇಡಬೇಕು. ಸೊ ಹಾಗಾದರೆ ಅರಿಶಿನ ಪುಡಿ ಹಾಕಬೇಕಾ? ಹಾಂ, ಅರಿಶಿನ ಪುಡಿ ಹಾಕಿ. ಸೊ ನೀವು ಚಿಲ್ಲಿ ಪೌಡರ್ ಬಗ್ಗೆ ಹೇಳಿದ್ರಿ, ಟರ್ಮರಿಕ್ ಪೌಡರ್ ಕೂಡ ಅಷ್ಟೇ. ಸೊ ಫ್ರೆಶ್ಲಿ ಪೌಂಡಡ್ ಪೌಡರ್ ಇದು. ಸೊ ಹಾಗಾಗಿ ಆ ಕೋಡನ್ನೇ ಕುಟ್ಟಿ ಪುಡಿ ಮಾಡಿದಂಥದ್ದು. ಸಾಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇನೆ. ಸ್ವಲ್ಪ ಅರಿಶಿನ ಹಾಕಿದ ಮೇಲೆ ಎಣ್ಣೆಯಲ್ಲಿ ಸ್ವಲ್ಪ ಕಾಯಿಸಬೇಕು, ಇಲ್ಲದೆ ಅದರದ್ದು ಸ್ವಲ್ಪ ಅದರದ್ದೇ ಅರೋಮಾ ಇರುತ್ತೆ.
ಆದರೆ ಅರಿಶಿನ ನಾವು ಇದರಲ್ಲಿ ಅಡುಗೆಯಲ್ಲಿ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ ನಮಗೆ. ಅರಿಶಿನ ಹೆಲ್ತಿಗೆ ತುಂಬ ಒಳ್ಳೆಯದು, ಆಂಟಿಸೆಪ್ಟಿಕ್ ಆಗಿ ವರ್ಕ್ ಬೇರೆ ಯಾವುದರಲ್ಲಿ ನಾವು ಯಾವ ಸಹ ಕನ್ಸ್ಯೂಮ್ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಇದರಲ್ಲಿ ನಾವು ಕನ್ಸ್ಯೂಮ್ ಮಾಡ್ಬೋದು. ಸೊ ನಮ್ಮ ಭಾರತದ ಯಾವುದೇ ಅಡುಗೆಯಲ್ಲೂ ಕೂಡ ನೋಡಿ ಈ ಗರಂ ಮಸಾಲ ಬಂದಿರೋದ್ರಿಂದ ಮತ್ತು ಈ ಅರಿಶಿನ ಪುಡಿ ಎಲ್ಲವೂ ಕೂಡ ಅದರಲ್ಲಿ ಎಲ್ಲವೂ ಕೂಡ ಮೆಡಿಸಿನಲ್ ವ್ಯಾಲ್ಯೂ ಇದೆ. ನೀವು ಚಕ್ಕೆ ಹಾಕಿ, ಲವಂಗ ಹಾಕಿ, ಪತ್ತ ಹಾಕಿ, ಎಲ್ಲದರಲ್ಲೂ ಈಗ ನಾವು ಅರಿಶಿನ ಹಾಕಿದ್ವಿ, ಎಲ್ಲದರಲ್ಲೂ ಕೂಡ ಮೆಡಿಸಿನಲ್ ವ್ಯಾಲ್ಯೂ ಇದೆ. ಸೊ ನಾವು ಬರೀ ಆಹಾರವನ್ನು ಮಾತ್ರ ಸೇವಿಸೋದಲ್ಲ, ಮೆಡಿಸಿನ್ ಕೂಡ ಆಹಾರದ ಜೊತೆಗೆ ಸೇವಿಸ್ತಾ ಇರ್ತೀವಿ. ಇದಕ್ಕೆ ನೀರು ಹಾಕಿ ನೋಡ್ಕೊಳ್ಳಿ ಎಷ್ಟು ಸಾಕು. ಈಗ ನೀವು ಹೇಳಿದಾಗೆ ನಿಜವಾಗ್ಲೂ ಇದು ಚಿಕನನ್ನು ಹಾಗೆ ಮಿನ್ಸ್ಡ್ ಚಿಕನನ್ನು ಹಾಗೆ ನಾವು ಹಾಕಿದ ಹಾಗೆ ಕಾಣ್ತಾ ಇದೆ. ಕರೆಕ್ಟ್. ಸೊ ಲಿಡ್ ಇಡಬೇಕಾ? ಹೌದಾ? ಒಂದೆರಡು ನಿಮಿಷ ಅದರಲ್ಲೇ ಬೇಯಬೇಕು. ಎಲ್ಲ ಮಿಕ್ಸಪ್ ಆಗಿದೆ. ಕರಿಬೇವು ಈಗ ಆ್ಯಡ್ ಮಾಡುವಂಥದ್ದು, ಕರಿಬೇವು ಸೊಪ್ಪು ಓಕೆ ಆ್ಯಡ್ ಮಾಡುವಂಥದ್ದು. ಸೊ ಒಗ್ಗರಣೆಗೆ ಅಂತ ಏನಿಲ್ಲ? ಇಲ್ಲ. ಓಹೋ, ಇದು ನೀರು ಪೂರ್ತಿಯಾಗಿ ಆವಿ ಆಗಬೇಕಾ? ಹಾಂ, ಸ್ವಲ್ಪ ಅಂದರೆ ನೀವು ಹೇಳಿದಾಗೆ ಸೆಮಿ ಗ್ರೇವಿ. ಸೆಮಿ ಗ್ರೇವಿ. ಸೊ ನಾವು ಈ ಚಿಲ್ಲಿ ಎಲ್ಲ ಹೇಗೆ ತಿಂತೀವಿ ಆ ರೀತಿ ಬರುತ್ತೆ. ಅದಕ್ಕೆಲ್ಲ ಕಾರ್ನ್ ಸ್ಟಾರ್ಚ್ ಹಾಕ್ತಾರೆ, ಇದಕ್ಕೆ ಏನು ಹಾಕದೆ ಆ ಗ್ರೇವಿಶ್ ಬಂದಿದೆ. ಟೊಮೆಟೊ ಸಾಸ್ ನಾನು ಊಹಿಸಿದ್ದು ಕರೆಕ್ಟ್ ಆಯಿತು ನೋಡಿ. ಹಾಗಾದರೆ ಇದು ಸ್ಟಾರ್ಟರ್ಸ್ ಥರ ಕೊಡಬಹುದು, ಬಿಕಾಸ್ ಆ ಸ್ವೀಟ್ನೆಸ್ ಎಲ್ಲ ಇದಕ್ಕೆ ಮಿಕ್ಸ್ ಆಗ್ತಾ ಇದೆ ಅಂತ ಹೇಳಿದರೆ. ಸೊ ಬಹುಶಃ ಇದು ಸ್ಟಾರ್ಟರ್ಸ್ ಥರ ಸರ್ವ್ ಮಾಡಬಹುದು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು. ಸೊ ಟೊಮ್ಯಾಟೊ ಕೆಚಪ್ ಹಾಕಿದ ನಂತರ ಒಂದೆರಡು ನಿಮಿಷ ಬೇಯಬೇಕು. ಹಾಂ, ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ ಸೋಯಾ ರೋಸ್ಟ್. ವಾವ್, ನೈಸ್. ನಾನಂತೂ ಟೇಸ್ಟ್ ನೋಡೋಕೆ ರೆಡಿ ಇದ್ದೀನಿ, ಸರ್ವ್ ಮಾಡಿ. ಸೋಯಾ ರೋಸ್ಟ್ ಬಿಸಿ ಬಿಸಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿಯಾದಂಥ ಸೋಯಾ ರೋಸ್ಟ್ ಸ್ಟಾರ್ಟರ್ಸ್ ಥರ ಕೂಡ ಸರ್ವ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಟೇಸ್ಟ್ ನೋಡಿದ ಮೇಲೆ ಗೊತ್ತಾಗುತ್ತೆ ಇದು ಸ್ಟಾರ್ಟರ್ಸ್ಗೂ ಸಹ್ಯ ಅಥವಾ ಬರೀ ಚಪಾತಿ ಜೊತೆಗೆ ಸಹ್ಯ ಅಂತೇಳಿ. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಸೋಯಾ ರೋಸ್ಟ್ ತಯಾರಿಸುವ ವಿಧಾನ. ಮೊದಲಿಗೆ ನೆನೆಸಿದ ಸೋಯಾ ಚಂಕ್ಸನ್ನು ಮುಳುಗುವಷ್ಟು ನೀರಿನಲ್ಲಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ, ನಂತರ ಸೋಸಿಟ್ಟುಕೊಳ್ಳಿ. ಇನ್ನೊಂದೆಡೆ 2 ಚಮಚ ಧನಿಯಾ, 1 ಚಮಚ ಜೀರಿಗೆ, ಸ್ವಲ್ಪ ಬಡೆ ಸೊಪ್ಪು, ಕರಿಮೆಣಸು, ಚಕ್ಕೆ, ಪತ್ತ, ಲವಂಗ, ಏಲಕ್ಕಿ, ಒಣ ಕೊಬ್ಬರಿ, ಒಣಮೆಣಸು ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಆನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಈರುಳ್ಳಿ, ಟೊಮ್ಯಾಟೊವನ್ನು ಹುರಿಯಿರಿ. ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು, ಕ್ಯಾಪ್ಸಿಕಮ್, ಪುಡಿ ಮಾಡಿದ ಮಸಾಲೆ ಹಾಕಿ ಹುರಿಯಿರಿ. ಆ ಬಳಿಕ ಬೇಯಿಸಿದ ಸೋಯಾ ಚಂಕ್ಸ್, ಅರಿಶಿನ ಪುಡಿ, ಸ್ವಲ್ಪ ನೀರು ಹಾಕಿ ಬೇಯಿಸಿ. ಮಸಾಲೆ ಬೆಂದ ನಂತರ ಕರಿಬೇವು, ಟೊಮ್ಯಾಟೊ ಸಾಸ್ ಹಾಕಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ. ಈಗ ಬಾಯಲ್ಲಿ ನೀರೂರಿಸುವ ಸೋಯಾ ರೋಸ್ಟ್ ಸವಿಯಲು ಬಲು ಚೆನ್ನ. ಸೊ ಮೇಡಮ್, ಫಸ್ಟ್ ಸ್ವೀಟಾ ಖಾರವ ಯಾವುದು, ನೀವು ಯಾವುದು ಹೇಳ್ತೀರಾ ಅದನ್ನು? ಸ್ವೀಟಲ್ಲಿ ಸೊ ನಮ್ಮ ಕಾರ್ಕಳ ಹಲ್ವಾ ಅಲ್ಲ, ಕಾರ್ಕಳ ಕೇಕ್. ಎಸ್,
ಟೇಸ್ಟ್ ನೋಡೋಣ. ಸೊ ನಮ್ಮ ಕೇಕನ್ನು ಕಟ್ ಮಾಡಬೇಕಲ್ಲ ಈಗ. ಅರೇ ವಾ, ನೋಡಿ ಕೇಕ್ ಥರನೇ ಬಂದಿದೆ, ಸೂಪರ್. ಕೇಕ್ ಹೇಗೆ ಬರುತ್ತೋ ಹಾಗೇ ಇದೆ, ತುಂಬ ಚೆನ್ನಾಗಿದೆ. ತಗೊಳ್ಳಿ ಮೇಡಮ್. ಲೈಟ್ ಸ್ವೀಟ್, ತುಂಬ ಚೆನ್ನಾಗಿದೆ, ವೆರಿ ವೆರಿ ಟೇಸ್ಟಿ, ಬಾಯಲ್ಲಿ ಹಾಗೆ ಮೆಲ್ಟ್ ಆಗುವಂಥದ್ದು. ಈ ಥರ ಲೈಟ್ ಸ್ವೀಟ್ ಇದ್ದರೆ ಅದು ಎಷ್ಟು ಸ್ವಲ್ಪ ಸ್ವಲ್ಪ ಆದ್ರೂ ತಿಂತಾ ಇರ್ಬೋದು. ತುಂಬ ಚೆನ್ನಾಗಿದೆ, ಏನು ಎಕ್ಸ್ಟ್ರಾ ತಾಮ್ ಜಾಮ್ ಇಲ್ಲ. ಕೇಳುವಾಗ ಏನೋ ಅಂತ ಅಂದ್ಕೊಳ್ಬೇಕು, ಬಟ್ ವೆರಿ ಸಿಂಪಲ್ ರೆಸಿಪಿ ಆ್ಯಂಡ್ ಟೇಸ್ಟಿ ರೆಸಿಪಿ, ತುಂಬ ಚೆನ್ನಾಗಿದೆ. ಸೊ ಇನ್ನೊಂದು ಬೈಟ್ ತಿನ್ನಬೇಕು ಅಂತ ಅನಿಸೋ ರೀತಿಯಲ್ಲಿದೆ, ಅದು ತುಂಬ ಚೆನ್ನಾಗಿದೆ. ಇದು ನೋಡೋಣ. ಸೊ ಸೋಯಾ ರೋಸ್ಟ್ ತಗೊಳ್ಳಿ. ನೀವು ಹೇಳಿದಾಗೆ ಚಪಾತಿಗೂ ಆಗುತ್ತೆ. ಆ್ಯಂಡ್ ಇದು ಈಗ ಸ್ವಲ್ಪ ಸೆಮಿ ಗ್ರೇವಿ, ಬಹುಶಃ ಇನ್ನೂ ಅದನ್ನು ಸ್ವಲ್ಪ ಡ್ರೈ ಮಾಡಿಕೊಂಡ್ರೆ ಸ್ಟಾರ್ಟರ್ಸ್ ಥರ ಕೂಡ ಇದನ್ನು ಬಳಸ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿದೆ, ವೆರಿ ನೈಸ್ ಫ್ಲೇವರ್ಸ್, ಒಳ್ಳೆ ಫ್ಲೇವರ್ಸ್ ಬಾಯಲ್ಲಿ ಹಾಗೆ ಹರಿದಾಡ್ತಾ ಇದೆ, ತುಂಬ ಚೆನ್ನಾಗಿದೆ. ನನಗಂತೂ ಎರಡೂ ಇಷ್ಟ ಆಯಿತು. ಸೊ ಸ್ವೀಟಲ್ಲಿ ಹೇಳಿದ್ರೆ ಲೈಟ್ ಸ್ವೀಟ್, ಇದು ಮೈಲ್ಡ್ ಹಾಗೆ ಖಾರ, ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ನನಗಂತೂ ಹಿಡಿಸ್ತು. ಥ್ಯಾಂಕ್ ಯು ಸೋ ಮಚ್. ಸೊ ಒಳ್ಳೆ ರುಚಿಕರವಾದಂಥ ಸಿಂಪಲ್ ಎಟ್ ಟೇಸ್ಟಿ ರೆಸಿಪಿ. ಆ್ಯಕ್ಚುಲಿ ಸಿಂಪಲ್ ಯಾಕೆ ಅಂತ ಹೇಳಿದರೆ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಮಾಡುವಂಥದ್ದು. ಅದಾದರೆ ತುಂಬ ಸಿಂಪಲ್ ಆಗಿರುತ್ತೆ, ಎಲ್ಲರೂ ಕೂಡ ಅದನ್ನು ಟ್ರೈ ಮಾಡ್ಬೋದು. ಒಳ್ಳೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಟ್ಟಿದ್ದಾರೆ, ಅದಕ್ಕೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಲಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಯಾವುದು ಉತ್ತಮ ಯಾವುದು ಕಮ್ಮಿ ಅಂತ ಹೇಳೋ ಹಾಗೆ ಇಲ್ಲ, ಎರಡೂ ಕೂಡ ತುಂಬ ಟೇಸ್ಟಿಯಾಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಲೇಬೇಕು. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದು ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.